ಅಯ್ಯೋ, ನೋವು ಸರ್. ಚಳಿಗಾಲದಲ್ಲಿ ದೇಹದಲ್ಲಿ ನೋವು ಸಾಮಾನ್ಯ. ಚಳಿ ಹವಾಮಾನದಲ್ಲಿ ರಕ್ತ ಸಂಚಾರ ಕಡಿಮೆಯಾಗುತ್ತದೆ, ಸಂಧಿಗಳು ಗಟ್ಟಿಯಾಗುತ್ತವೆ, ಸ್ನಾಯುಗಳು ಸೆಳೆತಕ್ಕೆ ಒಳಗಾಗುತ್ತವೆ ಮತ್ತು ವಿಟಮಿನ್ ಡಿ ಕೊರತೆಯಿಂದ ಎಲುಬು ದುರ್ಬಲವಾಗುತ್ತದೆ. ಹಾಗೆ ಚಳಿ ಕಾರಣಕ್ಕೆ ಸಾಮಾನ್ಯಕ್ಕಿಂತ ಕಡಿಮೆ ನೀರು ಸೇವನೆ. ಯಾವುದೇ ಕಾರಣಕ್ಕೂ ನೀರು ಸಾಮಾನ್ಯಕ್ಕಿಂತ ಕಡಿಮೆ ಕುಡಿಯಬಾರದು. ನಿಮ್ಮ ಆರೋಗ್ಯ ನೀವು ಕುಡಿಯುವ ನೀರಿನಲ್ಲಿ ಇದೆ ಎಂಬುದನ್ನು ಮರೆಯಬಾರದು. ಹಾಗೆ ನಮ್ಮ ಜೀವನ ಶೈಲಿ ಕೂಡ ಬಹಳ ಮುಖ್ಯ. ಈಗ ನಾವು ಅಯ್ಯೋ, ನೋವು ಸರ್ ಕಾರಣ ತಿಳಿಯುವ ಮೊದಲು ಇಂತಹ ಉಪಯುಕ್ತ ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ. ಮರೆಯಬೇಡಿ. ನಮ್ಮ ಜೀವನ ಶೈಲಿ ಮತ್ತು ನಾವು ಕೆಲಸದ ಸಮಯದಲ್ಲಿ ಯಾವ ಭಂಗಿಯಲ್ಲಿ ಕುಳಿತಿರುತ್ತೇವೆ, ಹಾಗೆ ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ದೈಹಿಕ ಚಟುವಟಿಕೆ ಎಷ್ಟು ಇದೆ ಎಲ್ಲವೂ ಅನ್ವಯಿಸಿರುತ್ತದೆ. ನಿಮ್ಮ ಜೀವನ ಶೈಲಿ ಬದಲಾಯಿಸಿಕೊಂಡರೆ ಇನ್ನೊಂದು ಪರಿಹಾರ. ನಮ್ಮ ಮನೆಯಲ್ಲೇ ಇರುವ ಒಂದು ಪೌಷ್ಟಿಕ ಪಪ್ಪು ಧಾನ್ಯ, ಹುರುಳಿ ಕಾಳು. ಯಾವುದೇ ಆಹಾರದಲ್ಲಿ ಸಿಕ್ಕದ ಪ್ರತಿ 100 ಗ್ರಾಂ ಒಣ ಹುರುಳಿ ಕಾಳಿನಲ್ಲಿ 280 ರಿಂದ 290 ಮಿಲಿ ಗ್ರಾಂ ಕ್ಯಾಲ್ಸಿಯಂ, 300 ರಿಂದ 310 ಮಿಲಿ ಗ್ರಾಂ ಫಾಸ್ಫರಸ್, 120 ರಿಂದ 130 ಮಿಲಿ ಗ್ರಾಂ ಮ್ಯಾಗ್ನೇಷಿಯಂ, 6 ರಿಂದ 7 ಮಿಲಿ ಗ್ರಾಂ ಕಬ್ಬಿಣ, 800 ರಿಂದ 850 ಮಿಲಿ ಗ್ರಾಂ ಪೊಟ್ಯಾಸಿಯಂ, 2.5 ರಿಂದ 3 ಮಿಲಿ ಗ್ರಾಂ ಜಿಂಕ್ ಹಾಗೂ ಸ್ವಲ್ಪ ಪ್ರಮಾಣದ ತಾಮ್ರ ಇರುತ್ತದೆ. ಈ ಖನಿಜಾಂಶಗಳು ಎಲುಬು ಮತ್ತು ಮೂಳೆಗಳ ಬಲವರ್ಧನೆಗೆ, ಸ್ನಾಯುಗಳ ಶಿಥಿಲತೆಗೆ, ನರಗಳ ಸರಿಯಾದ ಕಾರ್ಯಕ್ಕೆ ಮತ್ತು ರಕ್ತ ಸಂಚಾರ ಸುಧಾರಣೆಗೆ ಸಹಾಯ ಮಾಡುತ್ತವೆ. ಹುರುಳಿ ಕಾಳಿನಲ್ಲಿರುವ ಉರಿಯೂತ ವಿರೋಧಿ ಗುಣಗಳು ಹಾಗೂ ಮ್ಯಾಗ್ನೇಷಿಯಂ, ಪೊಟ್ಯಾಸಿಯಂ ಸಂಯೋಜನೆ ಸ್ನಾಯು ಸೆಳೆತ ಮತ್ತು ಉರಿಯೂತದಿಂದ ಬರುವ ಬೆನ್ನು ನೋವನ್ನು ಕಡಿಮೆ ಮಾಡುತ್ತವೆ. ಆಯುರ್ವೇದದ ಪ್ರಕಾರ ಇದು ವಾತಶಮನಕಾರಿಯಾಗಿದ್ದು, ವಾತದೋಷದಿಂದ ಉಂಟಾಗುವ ಬೆನ್ನು ನೋವಿಗೆ ಉಪಯುಕ್ತ. ಆದರೆ ಇದು ಉಷ್ಣ ಸ್ವಭಾವ ಹೊಂದಿರುವುದರಿಂದ ಸರಿಯಾದ ಪ್ರಮಾಣದಲ್ಲಿ ನೆನೆಸಿ ಬೇಯಿಸಿ ಸೇವಿಸಿದರೆ ಖನಿಜ ಶೋಷಣೆ ಉತ್ತಮವಾಗುತ್ತದೆ ಮತ್ತು ದೇಹಕ್ಕೆ ಸುರಕ್ಷಿತವಾಗಿ ಲಾಭ ನೀಡುತ್ತದೆ. ಆದ್ದರಿಂದ ಚಳಿಗಾಲದ ದೇಹ ನೋವಿಗೆ ಅಯ್ಯೋ, ನೋವು ಸರ್ ಎಂದು ಹೇಳುವ ಬದಲು ಹುರುಳಿ ಕಾಳನ್ನು ಆಹಾರದಲ್ಲಿ ಸೇರಿಸಿ ಆರೋಗ್ಯಕರ ಜೀವನ ನಡೆಸಿ. ಧನ್ಯವಾದಗಳು.